ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ನನಗೆ ಕಾಲೇಜ್ ಇರಲಿಲ್ಲ. ಸೊ ಸ್ಯಾಟರ್ಡೇರಿಂದ ಮನೆ ಕೆಲಸ ಎಲ್ಲ ಮಾಡಬೇಕಲ್ವಾ. ಸೊ ಬಟ್ಟೆ ಇತ್ತು, ಬಟ್ಟೆ ಮಡ್ಚಿಟ್ಟು ತುಂಬ ಹೊಟ್ಟೆ ಬೇರೆ ಹಸಿತಾಯಿತ್ತು. ಸೊ ನಾನು ಬೇರೆ ದೊಡ್ಡ ಚೆಫು. ಸೊ ಅದಕ್ಕೆ ನಮ್ಮಮ್ಮಂಗೆ ಕಾಲ್ ಮಾಡಿ ರೊಟ್ಟಿ ಮತ್ತು ಅದ್ರ ಪಲ್ಯ ಏನು ಮಾಡೋದು ಅಂತ ಕೇಳಿಕೊಂಡೆ. ನಮ್ಮಮ್ಮ ಎಲ್ಲ ಹೇಳ್ಕೊಟ್ರು. ಏನೇ ಹೇಳಿ ಗಾಯ್ಸ್, ಚಿಕ್ಕವರಿಂದ ಅಪ್ಪ ಅಮ್ಮನ ಜೊತೆ ಬೆಳ್ಕೊಂಡು ಬಂದಿರ್ತೀವಿ. ಸಡನ್ನಾಗಿ ಅವರಿಂದ ದೂರ ಇರಬೇಕು, ಎಲ್ಲನೂ ಒಬ್ಬಂಟಿಯಾಗಿ ಮಾಡ್ಕೊಬೇಕು, ಊಟ ಎಲ್ಲನೂ ನಾವೇ ನೋಡ್ಕೋಬೇಕು ಅಂದರೆ ಅವಾಗ ನಮಗೆ ಗೊತ್ತಾಗುತ್ತೆ ರಿಯಲ್ ವ್ಯಾಲ್ಯೂ ಆಫ್ ಪೇರೆಂಟ್ಸ್. ಸೀರಿಯಸ್ಲಿ ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೊತೀನಿ ನಾನು ಈ ಥರ ಇರಬೇಕಾದ್ರೆ. ನಿಜ ಹೇಳ್ಬೇಕಂದ್ರೆ ನಾನು ತುಂಬ ಸೋಂಬೇರಿ ಗಾಯ್ಸ್. ನಾನು ತುಂಬ ಡಿಪೆಂಡ್ ಆಗಿದ್ದೆ. ಮೀನ್ಸ್ ಮನೆಯಲ್ಲಿದ್ದರೆ ಏನು ಕೆಲಸ ಮಾಡ್ತಾಯಿದ್ದಿಲ್ಲ. ಮನೆ ಕಾಫಿ ಟೀ ಕೊಟ್ಟು ಎದೋಳಿಸ್ಬೇಕಾಗಿತ್ತು. ಅಡುಗೆ ತಿಂಡಿ ಎಲ್ಲ ಅವರೇ ನೋಡ್ಕೊತಾ ಇದ್ರು. ಸೊ ಇಲ್ಲಿ ಬಂದು ನಾನು ಅಡುಗೆ ತಿಂಡಿ ಟಿಫನ್ ಎನಿಥಿಂಗ್, ಬಟ್ಟೆ ಒಗೆಯೋದು ಏನೇ ಇದ್ರೂ ನಾನೇ ಮಾಡ್ಕೊಬೇಕು. ಸೊ ಇಟ್ಸ್ ಡಿಫಿಕಲ್ಟ್, ಬಟ್ ಆದರೆ ನಾವು ಕಲಿಬೇಕಲ್ಲ. ಮತ್ತು ನೋಡಿ ಗಾಯ್ಸ್, ಇಲ್ಲಿ ರೊಟ್ಟಿ ಮಾಡೋದಕ್ಕೆ ಹೋಗಿ ನಾನು ರೊಟ್ಟಿ ಇಟ್ಟು ಕಳ್ಸೋಣ ಅಂತ ಹೋದರೆ ಅದು ದೋಸೆ ಹಿಟ್ಟು ಆಗಿಬಿಡ್ತಿದೆ ಗಾಯ್ಸ್. ಆಮೇಲೆ ಹೇಗೋ ಸ್ವಲ್ಪ ಮತ್ತೆ ಹಸಿಟ್ಟು ಹಾಕಿ ಮಿಕ್ಸ್ ಮಾಡಿ ಸರಿ ಹೋಯ್ತು. ಓಕೆ, ಇವಾಗ ಲೆಟ್ಸ್ ಟ್ರೈ ಅಂದ್ಬಿಟ್ಟು ಪಲ್ಯ, ಐ ಡೋಂಟ್ ನೋ ಇಸ್ ಕಾಲ್ಡ್ ಪಲ್ಯ ಸಮಥಿಂಗ್. ನಾನು ಕರೆಯೋದು ಪಲ್ಯ. ಸ್ವಲ್ಪ ಬೇಯಿಸೋದೆ, ನಾನು ಫುಲ್ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಬಿಟ್ಟಿದ್ದೀನಿ ತರಕಾರಿನ. ಸೊ ಇಟ್ಸ್ ಓಕೆ, ಫಸ್ಟ್ ಟೈಮ್ ಅಲ್ವಾ, ಯು ಕ್ಯಾನ್ ಟ್ರೈ. ಅಮ್ಮನ ಕೈ ರುಚಿ ಥರ ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ನಾವು ಮಾಡ್ಕೊಳ್ಳೋ ಅಡುಗೆನ ಟೇಸ್ಟ್ ಮಾಡೋದಕ್ಕೆ ಒಂಥರ ಖುಷಿ. ಹೇಗೆ ಬಂದಿದೆ, ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸೊ ಲಾಸ್ಟ್ವರೆಗೂ ನೋಡಿ ಗೈಸ್ ಹೇಗಿದೆ ಟೇಸ್ಟ್ ಅಂತ ನಾನು ನಿಮಗೆ ಹೇಳ್ತೀನಿ. ಟೇಸ್ಟ್ ಮಾಡಿ, ಅಫ್ಕೋರ್ಸ್ ನಾನು ಮಾಡಿರೋದಲ್ವಾ, ಚೆನ್ನಾಗೇ ಇರುತ್ತೆ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಹೊರಗಡೆ ಜಾಸ್ತಿ ತಿನ್ನೋದಕ್ಕಾಗಲ್ಲ. ಸೊ ನಾನು ಯಾವಾಗಲೂ ವೆಜಿಟೇಬಲ್, ಫ್ರೂಟ್ಸ್ ಅದೇ ಥರ ತಿನ್ನಬೇಕು. ಸೊ ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋಣ, ಏನು ಟ್ರೈ ಮಾಡಬಾರ್ದು, ಏನಕ್ಕೆ ನಾನು ಕಲಿಬಾರ್ದು ಅಂತ ಅಮ್ಮಂಗೆ ಕಾಲ್ ಮಾಡಿ ಮಾಡ್ತಾಯಿದ್ದೀನಿ. ರೊಟ್ಟಿ ನನಗೆ ಬರುತ್ತೆ ಗೈಸ್, ನಾನು ಹಾಸನದವಳು. ಸೊ ನಂಗೆ ರೊಟ್ಟಿ ಎಲ್ಲ ಗೊತ್ತು. ರೊಟ್ಟಿ ಸ್ವಲ್ಪ ಕೆಲವೊಂದು ಅಡುಗೆ ಗೊತ್ತು, ಎಲ್ಲ ಗೊತ್ತಿಲ್ಲ. ಮಸಾಲೆ ಅದೆಲ್ಲ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋದಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ಇಫ್ ಎನಿಥಿಂಗ್ ಏನಾದರೂ ಡೌಟ್ ಇದೆಯಾ, ನಾನು ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಕೇಳ್ಕೊತೀನಿ. ಫೈನಲಿ ರೆಡಿ ಆಯಿತು. ಸೊ ನಮ್ಮಮ್ಮ ಮಾಡಿರೋ ಥರ ಇಲ್ಲ ಅಂದರೂ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿದೆ ಗೈಸ್, ಅದು ಬಿಟ್ಟರೆ ಮನಸ್ಸು ಯಾರ್ಯಾರು ಇರ್ತಾರೆ ಎಲ್ಲರೂ ತಿನ್ಬೋದು. ಎಂಡಿಂಗ್ ಸ್ಯಾಟರ್ಡೇ ಲೈಕ್ ದಿಸ್ ಅಷ್ಟೇ.